ಮೂರನೇ ಸಂದಿನ ವಂದನೆಗಳು. ಹೌದ್ರಿ. ನಾ ಭಾಳ ಹೌಸ್ ಇಟ್ಕೊಂಡು ಬಂದಿದ್ದೆ ಜಿಗಜೇಣಿಗ. ಗುರುಜಿಗ ನನಗೆ ಕೈಕಾಲು ಬಿಚ್ಚಿ ಒಂದ್ ಜರ ಆಡ್ಬೇಕಂತ ಹೇಳಿ ಇದು ಫಸ್ಟಿನ ಭೇಟಿ. ಹೌದ್ರಿ. ಒಂದೆರಡು ಸಲ ಸಿಕ್ಕಿದ ಕರೆ ಸಂಗಾಟ ಮಂಡಗಡಿ ಇತ್ತದು. ಎಲ್ಲಿದ್ರಿ ಅದು? ಎಲ್ಲಿದ್ ಯಾವ ದೇಶದಿತ್ತು? ಇದೇ ದೇಶದವದ ನಾವ ಹಾನಂದೆ ಠೀಕ್ ಅದ ಮತ್ತ ಒಳಗೆ ಹಿಂಗ ಹಾ ಠೀಕ. ಇವತ್ತೇ ಒಂದ್ ಜರ ಗುರುಜಿ ಕೈಲೇ ಏನಾರೇ ಅನುಭವ ಮಾಡ್ಕೊಂಡು ಹೋಗ್ಬೇಕು, ಕಲ್ಕೊಂಡು ಹೋಗ್ಬೇಕಂತ ಅಪೇಕ್ಷೆ ಇತ್ತು. ಖರೆ ಗುರುಜಿ 12ನೇ ಶತಮಾನ ಈಚಿಕೆ ಓಡಾಡ್ಲಕತ್ತಾರ, ಅದ್ರ ಹಿಂದೆ ಹಾಯಲ್ರಲ್ಲ. ಹಚ್ಚಿ ಕಡಬೇಕೆ ನಿಮ್ಗ? ಶಾಸ್ತ್ರ ಪುರಾಣ ಕೃತ ತ್ರತ ದ್ವಾಪಾರ ಕಲಿ ಒಳಗಿನ ಇತಿಹಾಸ ಹೇಳ್ತಾರ ಅಂತ ಹೇಳಿ ಬಹಳ ಅಪೇಕ್ಷೆ ಇಟ್ಕೊಂಡು ಬಂದಿದ. ಹೌದು ಹೌದು. ಅದೇ ವ್ಯಾಪಾರ ಡೂಪ್ಲಿಕೇಟ್ ಹೊಡ್ಯಾರ ಅವರು. ಅನ್ಬೇಡ್ರಿ. ಹೇಳ್ತ ಪ್ರೂಫ್ ಅದ. ಉತ್ತಾರ ಇಲ್ಲೇ ಹೊಲ ನಂದು ಅನ್ನೋದಿಲ್ಲ. ಪ್ರೂಫ್ ಐತಿ. ಹೇಳಿ ಹೇಳ್ರಿ ಅಂದ್ರ ನಾ ಒಂದೊಂದು ಹೇಳಿದ ಹೆಜ್ಜೆ ಹೆಜ್ಜೆ ಹಿಡಿದು ಮಗ ಇದ್ದ ಹೇಳಿ. ಹಿಡ್ರಿ. ಗಂಡ ಹೆಂಡತಿ ಬಡವರಿದ್ರು. ಏನಾಗಿದ್ರಿ ಗಂಡ ಹೆಂಡತಿಗ? ಅದು ಸಾಕಾಟ್ಟು ಹೊಲದಾಗ ದುಡಿತೀಳಿ ಹೆಣ್ಮಗಳು, ಗಂಡ ಬಿ ದುಡಿತಿದೆ ಎತ್ತುಗಳ ಮ್ಯಾಗ. ಹೌದು. ಒಂದಿನ ಬೋರ್ಮಾಳ ತಂದು ಕೊಟ್ಟಿ ಇವ್ರದು ಬಂಗಾರ ಬೋರ್ಮಾಳ ಹೆಂಡತಿಗೆ. ಅವನ ಹೆಂಡತಿಗ? ಹೌದು. ಮುಂದೇನು ಅವಂದೇ ಹೆಂಡತಿ ಕೊಡ್ಬೇಕಲ್ಲ. ನಾನು ಅದೇ ಹೇಳ್ತಿದಲ್ರಿ. ಆಯಿಂದ ಎಷ್ಟೋ ದಿನ 1 4 ದಿನ 8 ದಿನ ಹೋಗಾನ ಹೆಣ್ಮಗಳು ಜಳಕ ಮಾಡುವ ಸಮಯದಾಗ ಬೋರ್ಮಾಳ ಕಟ್ಟಿ ಮ್ಯಾಗಿಟ್ಟು ಮರ್ತಾಳ. ಕಟ್ಟಿ ಮ್ಯಾಗಿಟ್ಟು ಮರ್ತಾಳ. ಮರ್ಯಾನ ಕಾಗಿ ಎತ್ಕೊಂಡು ಹೋಗ್ಯಾದ ಅದು ಬಾಯಾಗ ಹಿಡಿದು ಬೋರ್ಮಾಳ. ಆಯಿಂದ ಹೆಣ್ಮಗಳು ಒಳಗ ಕರಗಿ ಸಣ್ಣಗ್ಯಾಳ. ಏನೈತ್ರಿ ಮುಂದ? ಕಳದತ್ತ ಹೇಳಳೆ ಒಟ್ಟ. ಆಯಿಂದ ಆಕಿ ಒಳಗೆ ಸರಗಲ್ಕತ್ತಾಳ. ನೆರ್ಮನಿ ಮುದುಕಿ ಅಂದಳು, ಯಾಕ ಶಾಂತ ಎಟ್ಟು ಗಾವಿದ್ದಿ, ಎಟ್ಟು ಸಣ್ಣ ಕೊರಗಿದಿ, ಯಾನಗದ ಒಳಮೈ ಚಿಂತಿ. ಆಕೆ ಅಂದಳು, ಆಯಿ ನನ್ನ ಗಂಡ ದುಡುದು ಬೋರ್ಮಾಳ ತಂದಾನ. ಹೌದಾ? ಖರೆ ನನ್ನ ಕೈಲಿ ಅದು ಕಳದದ. ಅದಕ್ಕಾಗಿ ಅವನಿಗೆ ಹೇಳದಂದ್ರ ಯಾನರೇ ತಪ್ಪು ಮಾಡ್ಕೋತಾನ ಅಂತ ಹೇಳಿ ಹೇಳಲಾಗಿದ. ಅದ್ರ ಕಾಲ ಚಿಂತೆ ಮಾಡಿ 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 ಸಣ್ಣಾಗಿದ. ಅವಾಗ ಅಂದಳಕ್ಕಿ, ನೀ ಹೇಳಿಕರ್ ಬಿಡು, ನಾ ಹೇಳ್ತೀನಿ ಅಂದಳಕ್ಕಿ. ಏನ್ ಹೇಳಿದಳು ಆಯಿ? ಅಲ್ಲೋ ಮತ್ತೆ ಹಿಂಗಾಗ್ಯದೋ ದರ್ಯಪ್ಪ, ನಿನ್ ಹೆಂಡತಿ ಕೈಲೇ ಒಂದ್ ತಪ್ಪಾಗ್ಯದ. ಯಾವಾಗ್ಯದ ಆಯಿ? ಹೇಳಿದ್ರೆ ಸಿಟ್ಟಿಗೆ ಬರಬೇಡ, ಆಕಿನ ಮ್ಯಾಗ ಜಗಳ ತೆಗಿಬೇಡ. ತೆಗಿಯಲ್ ಹೇಳಿ ಆಯಿ. ಅವಾಗ ಅಂದಳು, ನೀ ತಂದು ಬೋರ್ಮಾಳ ಕಳ್ದಾಳು. ಹಿಂಗ ಕೊಳ್ಳತ್ತ ನಕ್ಕತ್ತ ಗಣಸ ನಗಬೇಕಾಗ್ಯದ. ಮುದುಕಿ ಅಂದಳು, ನಗಲಾಕ್ಯಾನಾಗ್ಯದ, ಬೋರ್ಮಾಳ ಕಳ್ದದ ಅಂತ ಹೇಳಿದ ನಗಲಾಕತ್ತಿದಿ. ಮುದುಕಿ ಡೂಪ್ಲಿಕೇಟ್ ತಿಡಿ ಅಂದತ್ತವ. ಬಾಳ ಬೆನ್ನ ತಿಳಿ ಬಾಜಾರದಂತ ಕೊಟ್ಟಿದ. ಗುರುಜಿ ಬಿ ಅವೇ ಉದಾಹರಣೆ ಹೇಳಕತ್ಯಾರ. ಯಾವುದು? ಗುರುಜಿಗೆ ನಾ ಹೇಳಿದ, ಗುರುಜಿ ಎಲ್ಲಿದರೆ ತಂದು ಇಲ್ಲದ ಸೊಣ್ಣಿ ಉಡ್ಸು ಮಗ ನಾ ಅಲ್ಲ. ಹೌದು. ಪುರಾಣದಾಗ ತೆಗೆದು ನೋಡ್ರಿ, ದೇವಾಂಗ ಪುರಾಣ ಅಂತ ಸೆಪರೇಟ್ ಪುರಾಣದ. ಹೌದು. 33 ಕೋಟಿ ದೇವತ್ರು, 66 ಕೋಟಿ ದೈತ್ರು. ಮೊದಲು ಆದಿ ಕಾಲದಾಗ ಗಿಡದ ತ್ವಾಟಿ ಕಟ್ಕೋತಿವ್ರು, ಯಾನು ಬಾಳಿ ಎಲಿ ಕಟ್ಕೊಂಡು ಆದಿ ಮಾನವರು ಹಿಡಿದು ಬಂದಂತ ವಿಷಯ ಅದ. ದೇವಾಂಗ ಮುನಿ ಸಂಶೋಧನೆ ಮಾಡಿ ನೂಲಿನ ದಾರಿನ ಶೋಧ ಹಚ್ಚಾನ. ಹೌದು. ಆ ದಾರಿನಿಂದ ಬಟ್ಟಿ ತಯಾರು ಮಾಡಿ ಇಡೀ ದೇವತ್ರಿಗೆ ಇರ್ಲಿ, ಅದ್ರ ಬಂದಂತ ಮುಂದ ಮಾನವ ಕುಲಕ್ ಇದು ಬಟ್ಟಿ ವಸ್ತ್ರ ನಂತದ ಕೊಟ್ಟಾನ. ಇದು ಸಿದ್ಧಾಂತದ ಗುರುಜಿ. ಸೊ ನಾನು ವಿಷಯ ಕೆಡವು ಕಾಲಾಗ ಹಂಗ ಕಿಗಳಿಸಿ ಮಾತಾಡಬೇಡ್ರಿ, ಸರಿ ಅನಿಸೋದಿಲ್ಲ ನಿಮಗೆ ಲೇಖ ಬೇಕಾದ್ರೆ ನಿಮ್ಮ ಮುಂದೆ ಲೇಖ ಕೊಡ್ತೀರ ಅನ್ನಬೇಡ್ದತ್ತ ಈ ಪರಿಸ್ಥಿತಿ ಇದೆ ನಂದು. ನಾ ಅದರವನೇ ಇದ್ದ, ನಾನು ಶಿಕ್ಷಣ ಅದರಾಗ ಆಗ್ಯದ. ಅದು ಆಗ್ಯದ ಗುರುಜಿ. ಅದೇ ದಾರದಿಂದ ರಕ್ಷಾ ಬಂಧನದ ರಾಖಿ ತಯಾರಾಗ್ಯದ. ಲಕ್ಷ್ಮೀ ದೇವಿ ಸ್ವತಃ ಬಳಿ ದೈತ ಅದೇ ದಾರದಿಂದ ರಾಖಿ ಕಟ್ಟಾಳ. ಇಡೀ ಭೂಲೋಕದಾಗ ಎಲ್ಲರೂ ರಕ್ಷಾ ಬಂಧನ ದಿನ ದಾರಿಂದ ರಾಖಿ ಕಟ್ತಾರೆ. ಇದು ಹಬ್ಬ ನಂದು ಶಾಶ್ವತದ ಗುರುಜಿ. ಇರ್ಲಾರ್ದವ್ರು ಯಾರಿಗೆ ಕಟ್ಟ್ಯಾರ ಅಂದ್ರೆ ಸುಳ್ಳು ಹೇಳ್ತೀರಿ ಅಂತಾರೆ ನೀವು. ನಿಮ್ಗೆ ಡೂಪ್ಲಿಕೇಟ್ ಯಾಕಂತ ಗೊತ್ತೇನೋ? ನೀವ್ ಹೇಳಿದ್ರಿ ನೋಡ್ರಿ, ಮಹಾಭಾರತದಾಗ ಮಾನಮಿ ಹುಟ್ಟ್ಯಾದತ್. ಯಾವಾಗ ಮಹಾಭಾರತ ಓದಿರಿ ಸರ? ನಾ ಹೇಳಿನಿ ಸರ್, ಭಾಳ ಎಚ್ಚರಲೆ ಬರ್ಲಿ ಗಾಡಿ. ಯಾವ ಮಹಾಭಾರತದಾಗ ಮಾನಮಿನೇ ಹುಟ್ಟಿಲ್ಲ, ಇದು ಮೊದಲು ತಲೆಯಾಗಿರ್ಬೇಕು. ಮಾನಮಿ ಹಬ್ಬದ ಬಂಗಾರ ಹೇಳ್ತಾರ ಅವ್ರು ನಿಮ್ಗ. ಮಾನಮಿ ಹಬ್ಬದಿನ ಯಾವರೇ ಕುತ್ತು ಫಳೆಯಾಗಿ ಯಾರು ಬಿ ಹೇಳಿ ನಿಜವಾದ ಬಂಗಾರ ಕೊಟ್ಟ ಕಿಶಿನ ಯಾವ ಒಬ್ರಿಗೊಬ್ರಿಗೆ ಕೈ ಕೊಟ್ಟಾನೆ ಅಂತ ಹೇಳಿ ಡೂಪ್ಲಿಕೇಟ್ ಗಿಡ ತಪ್ಪಲೆ ಕೊಡ್ತಾರ. ಅದೇ ವಿಷಯ ನೀವು ಬೆಳೆಸಲಕತ್ತೀರಿ.
ಹಾ ಕೊಡ್ರಿಯಪ್ಪ. ಗಿಡದ ತಪ್ಪಲು ಕೊಡ್ತೀರಿ ಗುರುಜಿ. ಡೂಪ್ಲಿಕೇಟ್ ಅದ ಬಂಗಾರ, ಡೂಪ್ಲಿಕೇಟ್ ಅದ ನೀವು ಹೇಳುದು ಡೂಪ್ಲಿಕೇಟ್ ನಡ್ದದ. ಹಾ ಗಿಡದ ತಪ್ಪಲು ಕೊಟ್ಟು ಕಿಸಿದು ಬಂಗಾರ ಗತ್ಲ ಇರಿ ಅಂತ ವಿಷಯನೇ ಬೇರೆ. 2 ಲಕ್ಷ ರೂಪಾಯಿ ಆದ್ರೆ ಏ ಗುರುಜಿ ಕುಡ್ರಿ ನೋಡೋನ್ ಕೊಡ್ತೀರಿ ಅನ್ನ ಬರ್ತಾ ಮಹಾನಮಿ ಹಬ್ಬಕ್ಕೆ ಮನೆಗೆ. ಹೋರಿ ನೀವು ಹೋರಿ ಆಳ್ತಾನ ತಯಾರು ಮಾಡ್ತಾರ ಹೋರಿ ನೀವು. ಅದಕ್ಕೆ ನಿಮ್ದು ವ್ಯಾಪಾರ ಡೂಪ್ಲಿಕೇಟ್ ಅಂತ ಹೇಳಕತ್ತೀನಿ ನಾ. ಹೌದ್ ಗುರುಜಿ ಮೂಲ ತಳಪಾಯ ತಪ್ಪಿರಿ ನೀವು. ವಿಷಯ ಏನಿಟ್ಟಿನಿ? ಸುವರ್ಣ ದಾನ ಮತ್ತೆ ವಸ್ತ್ರದಾನ ದಾನ ಇಟ್ಟಿದ. ಹೌದು. ನೀವ್ ಹೇಳ್ತೀರಿ ಹನುಮಂತ ಅಶೋಕವನದಾಗ ಹೋದ, ಚೂಡಾಮಣಿ ಒಗದ. ಆ ಚೂಡಾಮಣಿ ಖೂನ್ ಹಿಡಿದು ಸೀತಾ ಬಂದಳ, ದಾನ ಕೊಟ್ಟ ಅವ. ಇಲ್ಲಿ ವಿಷಯ ಬಂಗಾರ ಮತ್ತು ವಸ್ತ್ರ ಇಲ್ಲ. ಹಿಂದಿನ ಮನ ದಾನನಂತ ಶಬ್ದದ ನಿಮ್ಮಂತ ಶಿಕ್ಷಕರಿಗೆ ನಾವು ಬಿಡಿಸಿ ಹೇಳಬೇಡದು. ಖರೆ ಪರಿಸ್ಥಿತಿ ತಂದ ಅಲ್ಲಿ ಇಟ್ಟಿರಿ ನೀವು. ಹಾ ಹಾ ಯಾರ್ಯಾರಿಗೆ ದಾನ ಕೊಟ್ರು ಹೇಳ್ತಾರೆ. ಮಾನಮಿ ಹಬ್ಬದ ಇತಿಹಾಸ ಖೂನಿಲ್ ನಿಮಗೆ ತಂದು ಹೊಡೆದ್ರಿ. ಯಾರ್ಯಾರ ತೆಳ ಕೂತು ಬಾದ್ಶಾಹ ನೋಡು. ಅವ ಬಾದ್ಶಾಹ ಡಾಕ್ಟರ್ ಕೂಡ ಕಂಪೌಂಡರ್ ಇದ್ದಂಗ ಅವ. ಅದೇ ಹಂಗ್ರಿ ಯಾದವಕನೆಗಾರ ಒಬ್ಬ ಡಾಕ್ಟರ್ ಇದ್ರು. ಇಂಥ ಹಳಗಾಡದಾಗ ಡಾಕ್ಟರ್ ಸಂಗಟ ಬಾದ್ಶಾಹನಂತ ಕಂಪೌಂಡರ. ಹಾ ಹಾ ಇರ್ಬೇಕಲ್ರಿ. ಗೌಡರ ಮನ್ಯಾಗ ಒಂದು 8 ವರ್ಷದ ಹುಡುಗ ಆರಾಮ್ ತಪ್ಪಿ ಅದ. ಡಾಕ್ಟರ್ ಕರ್ಕೊಂಡಾದ್ರು. ಸಂಗಟ ಅವನು ಹೋದ ಕಂಪೌಂಡರ. ಅವನು ಕಂಪೌಂಡರ್ ಹೋದ. ಡಾಕ್ಟರ್ ಆ ಕಡೆ ಈ ಕಡೆ ನೋಡಿಸ್ತಾನ. ಹುಡುಗ ಕೆಮ್ಮೆ ಕಮ್ಮಾಗಿತ್ತಿಲ್ಲ. ಏನ್ ಹೇಳಿದ್ರು? ಡಾಕ್ಟರ್ ನೋಡಿಸ್ತಾನ. ಅವರು ಹುಡುಗನ ಅವ್ವ ಹುಣಸಿಕಾಯಿ ಒಂದು ಹುಣಸಿಕಾಯಿ ಬುಟ್ಟಿ ತುಂಬಿಟ್ಟಿಳು. ಡಾಕ್ಟರ್ ಅಂದಾಜ್ ಕಟ್ಟಿ ಇದು ಹುಣಸಿಕಾಯಿ ತಿಂದೆ ಇದಕ್ಕೆ ಕೆಮ್ಮತ್ತೆ ಅದೊಂದು ಹುಡುಗ ಬೆದರ್ಸದವ. ಬೆದರ್ಸದ್ರಿ. ಏಯ್ ಮಗನ ಹುಣಸಿಕಾಯಿ ತಿತ್ತಿ ಇಲ್ಲಿ ಅಂದ್ರ ಅವರು. ಹ್ಞೂ ರೀ ತಿತ್ತೀನ್ರಿ ಸರ್. ನಾಳೆ ನೋಡಿದು ಹುಣಸಿಕಾಯಿ ತಿನ್ಬೇಡ ಮಗನ, ನೀನು ಕೆಮ್ಮ ಆಗ್ತದ ಔಷಧ ಕೊಟ್ಟರು. 4 ದಿನ ಬಿಟ್ಟು ಹೋದ ಡಾಕ್ಟರ್ ಬೇರೆ ಕಡೆ ಹೋಗಿರು. ಮತ್ತೊಮ್ಮೆ ಆರಾಮ್ ತಪ್ತಾವ್ನಿ. ಏನಾಯ್ತ್ರಿ ಮುಂದ? ಕಂಪೌಂಡರ್ ಅಂದ ಅದ್ರಾಗ ಏನ್ ಭಾಳ ಹೋಗೋಡದು, ನಾನೇ ಬರ್ತೀನಲ್ಲ ನಿಮ್ಮ ಮನಿಗೆ ಅಂದವ. ಬಾಲ್ಸ್ಯಾನ್ ಅಂತವ. ಇವ ಮಗ ಕೈಯಾಗ ಚೆಂಚ್ ಹಿಡ್ಕೊಂಡು ಹೋದ. ಅಕಾಡಿ ಕಾಡಿ ನೋಡಿಸ್ತಾನ. ಆ ಹುಡುಗು ನಾವು ಮನಿ ಸಾರಿಸಿ ಹೆಂಡ್ ಬಿಟ್ಟು ತುಂಬಿಟ್ಟಿಳು ಹಂಗೆ. ಹೌದು ಹೌದ. ಹೋಗಾನ ಪಾರಂಗದ. ಏ ಮಗನ ಹೆಂಡ್ ತಿಂದಿದ್ದಿಲ್ಲ ನಿನ್ನ ಉರಿ ಬಂದವ ಅಂದವ. ಇವ ಬಾದ್ಶಾನ್ ಅಂತವ. ಹೇಳುದು ಹೇಳಿದ ಹನುಮಂತನ ಬ್ಯಾಟ್ ಅಂದ್ರೆ ನೆಗ್ಗಿನ ಮುಳ್ಳಿದ್ದಂಗದ. ಹೌದು ಹೌದು. ಒಂದು ದಿಶ ಬಿಟ್ಟಿದಂದ್ರೆ ನನ್ನ ಗಂಟ್ಯಾಕ ನಮ್ಮ ಮಲಕ್ ಜಾಲ ಹೋಗದ ತಿಳಿ. ಇದರಿನ ಮಲ ಎದ್ ತಂದ್ರೆ ಒಂದು ಮಗಲ ಜಾಳಿಗೆ, ಒಂದು ಮಗಲ ನಾಯಿ, ಒಂದು ಮಗಲ ಕೈಯಾಗ ಬಡಿ ತೊಗೊಂಡು ನಾನೇ ನಿಂತಿರ್ತೀನೋ. ಅಯ್ಯೋ ಬಾಬು. ಎದ್ದುದ ಮಲ ಜಾಳಿಗೆ ಹೋಗಬೇಕು. ಇಲ್ಲಾದ್ರೆ ನಮ್ಮ ಬಡಿಗ್ಯಾಗ, ಇಲ್ಲದ್ರ ನಾಯಿ ಬಾಯಾಗ ಸಿಕ್ಕಿರ್ಬೇಕು. ಬಾದ್ಶಾ ಇದು ನಿನ್ನ ತಲೆಯಾಗಿಡು. ನಮ್ಮ ಗುರೂಜಿ ಅವ್ರ ಸಂಗಟ ಹತ್ತಿ ಕಂಪೌಂಡರ್ ಆಗಿ ಯಾವ ಮೇಳಿನ ಗೋಡಾರೆ ಮಾಡು. ನನ್ನ ಹಂತಕ್ಕೆ ಬೇಡ. ಇದು ನಿನಗೊಂದು ವಾರ್ನಿಂಗ್. ಇಲ್ಲ ನಿನ್ನ ಸಂಸ್ಕಾರ ಹಂಗೈತ ಆಗಿತ್ತಂದ್ರೆ ತಿಳ್ದಂಗೆ ಹೊಡಿತಮ್ಮ. ಅದನ್ನು ಅದೇ ಹೊಡಿ. ನೀವೇನ್ ಹೇಳಿ ನೋಡು ಮಹಾನಮಿ, ಇದು ಡೂಪ್ಲಿಕೇಟ್ ಹಬ್ಬ ಅದ. ಇನ್ನೊಂದು ಪಾಳೆ ಬರ್ತದೆ. ಈ ಡೂಪ್ಲಿಕೇಟ್ ಅಲ್ಲಗಳದು ಸತ್ಯವಾದಂತ ಹಬ್ಬದ ಸಿದ್ಧ ಮಾಡ್ರಿ. ಇದು ನನ್ನ ವಾದ ಅದ. ಗುರುಜಿ ದಾನದ ವಿಷಯ ಇಟ್ಟಿದ್ದೆವು. ದಾನ ಯಾರೇ ಹೇಳಿಲ್ಲ ನೀವು. ಅಲ್ಲಿ ಇಲ್ಲಿ ತನ ಬತ್ತು 2 ಪಾಳೆ ಮಾತಾಡಿದ್ರಿ ಬರೇ ಬಂಗಾರ. ಗುರುಜಿ ನಿಮಗೊಂದು ಕೇಳ್ತಾ ಯಾವಾದ್ರಿ ಭಾಳ ಆಡ್ ತಂದಿಟ್ಟಿರಿ. ಸತ್ತ ಬಳಕ ಅರಿವಿ ಹರಿತಾರ, ಬಾಯಾಗ ಬಂಗಾರ ಹಾಕಿ ನಿನಗೆ ಸುಡ್ತಾರ ತಂದ್ರಿ ನೀವು. ಅಂದಾರಿ ಮಾತು ಕರೆಕ್ಟ್ ಅಂದಿರಿ. ಮಾತ ಕರೆಕ್ಟ್ ಅಂದಿರಿ ಗುರುಜಿ. ಹೌದ್ರಿ. ನಾವೊಂದು ಕೇಳ್ತೀನಿ ಗುರುಜಿ. ಕೇಳಿಲ್ಲ. ಮೊನ್ನೆ ಕೊರೋನಾದಾಗ ಎಷ್ಟೋ ಮಂದಿ ಸತ್ತು ಎಲ್ಲಿ ಹೋಗಿರಿ ಬಂಗಾರ ಹಾಕ್ಲಿಕ್ಕೆ ನೀವು? ಅಬರಂಗ ಹಾಕಿದೇವ. ಕೊರೋನಾದಾಗ ಸತ್ತು ಎಷ್ಟೋ ಹೆಣ ಮಣ್ಣು ಪಾಲದು ಬಂಗಾರ ಹಾಕಿರಿ ನೀವು? ಕ್ಯಾರಿ ಬ್ಯಾಗ್ ಹಾಕಿದೇವು ಹೇಳ್ತಿಲ್ರಿ. ಏನ್ರಿ ಗುರುಜಿ ನಿಮ್ಮ ಅರಿವಿನೂ ಉಳಿದಿಲ್ಲ, ನನ್ನ ಬಂಗಾರ ಉಳಿದಿಲ್ಲ, ಎರಡೂ ಉಳಿದಿಲ್ಲ ಅಲ್ಲಿ. ಹೌದು. 1972ದಾಗ ಆಗ್ಯದ. ಕಿಲ್ಲರಿ ಭೂಕಂಪ ಆಗ್ಯದ್ರಿ. ಲಕ್ಷಾಂತರ ಜನ ಭೂಮಿ ತೆಳಗ ಸಿಕ್ಕ ಸತ್ತವ. JCB ಕೆದರ್ ಹುಗಳ್ಯಾರ. ಎಲ್ಲಿ ಹಾಕಿರಿ ಬಂಗಾರ? ಜೀವನದೊಳಗ ಬಂಗಾರದ ಅವಶ್ಯಕತೆ ಇಲ್ಲ, ವಸ್ತ್ರದ ಅವಶ್ಯಕತೆ ಎಲ್ಲರಿಗೂ ಐತಿ. ಮರ್ಯಾದೆ ಮುಚ್ಚೋ ಕಾಲಾಗ. ಇದು ನನ್ನ ವಾದ. ಜಗರೂಡಿ ಒಳಗೂ ಐತಿ. ಹೌದು. ನೀವು ಹಂಗ ಹೇಳಕ್ ಹೋಗ್ಬೇಡ್ರಿ ಗುರುಜಿ. ಮತ್ ಇನ್ನೊಂದು ಕೇಳಿರಿ. ಯಾವಾದ್ರಿ? ಹಿಂಗ ತಕ್ಕಂತೆ ಪ್ರಶ್ನೆ ಆಡ ತೊಗೊಂಡ್ ಬರ್ರಿ. 1000 ಸಲ ನನಗೆ ತಿಳಿದಟ್ಟು ಹೇಳ್ತೀನಂತ ನಿಮ್ಮನ್ನ ಹೇಳಿ. ಹೇಳಿದ ನೀವು ಏನಂದ್ರಿ? ಹೇಳದ್ರಿ. ಚೂಡಾಮಣಿ ಗುರುತು ಹಿಡಿದು ಲಂಕಾದ ಸೋದ ಹನುಮಂತ ಹಚ್ಚದ. ನಿನ್ನ ಅರಿವಿದಿಂದ ಯಾವರೇ ಪಾವರ್ ಇದ್ರೆ ಹೇಳು, ಯಾರಿಗೆ ಖೂನ್ ಹಿಡ್ದಾನೆ ಅನ್ನತ್ ಆಡ ತಂದಾರ ಅವರು. ಕೇಳ್ಯಾರ. ಹಿಂಗ ಪೆಟ್ಟಿಗೆ ಒಂದು ಕೇಳ್ರಿ ಗುರುಜಿ. ಹೇಳ್ತೀವ. ಎಷ್ಟು ಬದಗೊಂಡು ಮತ್ತೆ ಬುದ್ಧಿ ಕೊಟ್ಟ ನಟ್ಟು ಬಿಚ್ಚ ಹೇಳಿ ಹೋತ್ ಮತ್ತ. ಹೌದು. ಒಮ್ಮೆ ಏನಾಗಿತ್ತು, ಆಷಾಢಿ ವಾರಿ ಆಯ್ತು ಮೌಲಿ. ಆಯ್ತ್ರಿ, ನಿನ್ನೆ ಆಗ್ಯದ ನಂದ. ಅದಕ್ಕೆ ನಂದು ಎಲ್ಲ ಬಿಗಡಾಸದ ದಿನ ಇದು. ಗಡಿ ಜರ ಬಿಗಡಾಸಿ ಮಷೀನ್ ಖರಾಬ್ ಆಗ್ಯದ. ಇಲ್ಲಿ ತನ ನಿಮ್ಮ ತನ ಬಂದು ಹಾಡು ಗಡಿ ತಂದಿದ್ದೇವು. ಖರೆ ಮಾಡೋದು ಏನದ? ಇರ್ಲಿ
ईद में बचे तो मोहर्रम में देखेंगे ಜರೂರ್ ದೇಖಂಗೆ हाँ हाँ चलो आगे ಆದ ಬಳಿಕ हाँ ಸ್ವಂತ ಪಾಂಡುರಂಗನಂತ ಹೇಳಿ ಬಂದು ನಾಮದೇವ ಚಾಂಗದೇವ ಎಲ್ಲಾರು ಕೂಡ ಪಾಂಡುರಂಗ ವಿಠಲ ನಿನ್ನ ಭಕ್ತಿ ನಮ್ಮಂಗ ಯಾರು ಮಾಡ್ತಾರ ಅಂತ ಕೇಳದತ್ರ ಯಾ ಸಂತ್ರ ಮಾಡ್ತಾರೆ ನಿಮಗ್ ತೋರಿಸ್ತೀನಿ ನಡ್ರಿ ಮಕ್ಕಳೇ ಅಂದವ ಎಲ್ಲಾರಿ ಪಾಂಡುರಂಗ ಪಾಂಡುರಂಗ ಎಲ್ಲಿ ಹೋದ್ರಿ ಕರ್ಕೊಂಡು ವೇಷ ಬದಲಾಸಿ ಅವ ಪಾಂಡುರಂಗನ ಪಂಡರಪುರ ಬಿಟ್ಟು 15 ಕಿಲೋಮೀಟರ್ ಮ್ಯಾಗ ಅರಣ ಊರದ ಆರಣಗಾವ್ ಆದಲ್ರಿ ಮೋಳ ಆದಿಗೆ ಪುಣೆ ಹೈವೇಕ ಅರಣಗಾವಕ್ ಹೋದ ಸೌತಮಾಳಿ ಕುಡಗಿಲ್ ತೊಗೊಂಡು ಹುಲ್ಲು ಕೊಡಿತಿದವ ಹೌದಾ ಬಾಂದಿನ ಮ್ಯಾಗ ಕೊಯ್ತಿದ್ರಿ ಹುಲ್ಲು ಕೊಯ್ತಿದ್ರ ಅರಣಿ ಮ್ಯಾಲ ಹೌದು ಹೌದಿಲ್ಲ ಹೌದಾ ಅವನಂತಾಕ ಹೋಗಿ ಪರಮಾತ್ಮ ಹೇಳ್ತಾನ ಸೌತ ಸೌತ್ಯಾ ನನಗ ಕಳ್ಳರದೇನತ್ಯಾರೋ ಮಗನ माझ्या पाठी चोर लागलाय रे ಮರಾಠಿ ಹೇಳ್ಬೇಡ ತಿಳಿಯಲ್ಲ ಮಂದಿಗ ನಾವು ಹಿಂಗ್ ಹೇಳೋದು ಮಹಾರಾಷ್ಟ್ರ ಹಿಂಗೆ ಹೇಳ್ತೇವ್ರಿ ನಾವು ಗುರುಜಿಗೆ ತಿಳಿಯಲ್ಲ ಗುರುಜಿ ತಿಳಿತದ್ರಿ ಎಲ್ಲ ಭಾಷೆ ಬರ್ತಾವ ಗುರುಜಿ ಅವ್ರಿಗೆ ನನ್ನ ಬೆನ್ನಿಗೆ ತುಡುಗರತ್ತಾರೋ ನನಗೆ ಎಲ್ಲೂ ಯಾರೂ ಸಿಗಲಾರ್ದಂತ ಜಾಗದೊಳಗೆ ಅಡಗಸು ಸೌತ್ಯ ಅಂತ ಹೇಳಿದ ಬಳಕ ಅವ ಖೂನ್ ಹಿಡ್ದ ಇವ ಪಾಂಡುರಂಗನ ಯಾನ ಹಾ ಡೋಂಗ್ ಮಾಡಿ ಬಂದಾನ ಯಪ್ಪ ಪರಮಾತ್ಮ ಯಾರಿಗಾರ ಹುಚ್ಚು ಮಾಡ್ಬೇಕತ್ತೀನಿ ನಾ ಅವ ಅಂದ ಹಾ ಸೌತ್ಯ ಅಂದ ಯಪ್ಪ ಪರಮಾತ್ಮ ಹಾ. ಅಣುರೇಣು ತೃಣ ಕಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಭಗವಂತ ನೀ ಇದ್ದೆ ನೀ ಇದ್ದಿ ನಿನಗ ಅಡಗ್ಸಲಕ್ಕ ಜಾಗ ನಾ ಹೆಂಗ್ ಕೊಡ್ಲಿ ಯಪ್ಪ ಅಂದವ ಏನ್ ಹೇಳ್ದ ಪಾಂಡುರಂಗ ನಿನ್ನ ಕೈಲೇ ಆಗ್ಲಿಕ್ಕರ ಮತ್ತೊಂದ್ ಕಡೆ ಹೋಗ್ತೇನಂದ ಜರ ದಮ್ ಅಂದವ ಜರ ಥಂಬ ನಾ ನೋಡ್ತೀನಿ ಅಂತ ಹೇಳ್ದ ಒಂದ್ ಜಾಗ ಆದ ಪಾಂಡುರಂಗ ಅಡಗಾಕತ್ತಿ ಹಾ ಹಾ ಕೈಯಾನ ಕುಡುಗಿಲ್ ಕುತ್ತಿಯಾಗ ಸೇರಿಸಿ ಹೊಟ್ಟೆ ಹರಿದ ಕುಂಡ್ರ ಪಾಂಡುರಂಗ ಇದ್ರಂಗಂದವ ಒಳಗೆ ಎದ್ಯಾಗ ಹೋಗಿ ಒಳಗ ಐಕ್ಕಾಗಿ ಕುಂಡ್ರನ್ನ ಪಾಂಡೂರ್ ಹೋಗಿ ಒಳಗ ಕುತ್ತ ಆಹಾ. ಮೈ ಮ್ಯಾಗಿನ ಜರದ ಪಿತಾಂಬರದ ಒಂದು ಶಲ್ಯದ ಚುಂಗಿ ಹೊರಗೆ ಕಾಣಿಸ್ತಿತ್ತು ಹೊರಗೆ ವಸ್ತ್ರ ಹೊರಗೆ ಅಷ್ಟೇ ಕಾಣಿಸ್ತಿತ್ತು ಹೊಟ್ಟಿ ಒಳಗಿಂದ ಹೌದು ಹೌದು ಎಲ್ಲ ಬಂದು ಸಂತರು ನಾಮದೇವ್ ಅವನಿಗೆ ಕೇಳಿದ್ರು ಸೌತಾಗ ಸೌತ ಸೌತ್ಯ ಈ ಕಡೆ ಪಾಂಡುರಂಗ ಹೋಗ್ಯ ನಾನು ಹಾ ಹಾ ನಾ ನೋಡಿಲ್ಲಪ್ಪ ಅಂದ ಏನ್ ಹೇಳ್ದ ಅವಾಗ ಅಂದ ಮಗನ ತುಡುಗ ಮಾಡಿದ ಕರೆ ಕಪ್ಪಸ್ಲಿಲ್ಲಲ್ಲೋ ಸುಳ್ಳು ಮಾತಾಡಿದಲ್ಲ ನೀ ಎಲ್ಲ ಮಾಡಿದ ಕರೆ ಹೊಲಿಗೆ ಹಾಕ್ಲಿಕ್ಕೆ ಬರಂಗಿಲ್ಲ ಮಗನ ನೆಟ್ಟಗೆ ಹೊಲಿಗೆ ಹಾಕಿಲ್ಲ ಹರ್ಯಾಂಗ ಹರಿದಿದ ಕರೆ ಹೊಲ್ಯಾಕರ ನೆಟ್ಟಗೆ ಹೊಲ್ದಿಲ್ಲ ಆ ಪಾಂಡುರಂಗನ ಜರದ ಪಿತ್ತಂಗರ ವಸ್ತ್ರ ಮ್ಯಾಗೆ ಪಾಂಡುರಂಗ ಇಲ್ಲೇ ಅದನ್ನತ್ತ ಗುರುತು ಹಿಡ್ದಾನ ಗುರುಜಿ ಸೌತ ಮಾಡಿ ನಿಮ್ಮ 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 ವಾದಿಗೆ ವಾದದಿದು ಹಾ ಇಂಥ ಸೊಮ್ಮ ತಲೆ ಅಳಗಾಡಿಸ್ಬೇಡ್ರಿ ನೀವು ಸೋಮ 4 ಮಂದಿಗೆ ಶಾಲಾ ಪಾರ್ಗೋಳಿ ಕಲಿಸ್ದಂಗೆ ನನ್ನ ಕಡೆ ಬರಬೇಡ್ರಿ ಅನ್ಬೇಡ್ದನ ಅದು ಹೌದು ಹೌದು ಹಾ ನೀವು ಮೆಟ್ಟಲಕ್ಕೆ ಹಚ್ಚಿದ್ರಿ ಅಂದ್ರೆ ನಿಮ್ ಅದ್ರ ಅಣಬೇಡ್ದೆ ನಾವು ಗುರುಜಿಗೆ ಅನ್ಬೇಡ್ರಿ ಅನ್ನಂಗಿಲ್ಲ ನೋಡಿ ತಲೆ ಅಳಿಗಾಡಿಸ್ತಾರ ಅಳಿಗಾಡ್ಲಿ ಅಳಿಗಾಡ್ಲಿ ಅವ್ರ ತಲೆ ಅಳಿಗಾಡು ಸಮಯ ಬಂದದ ಈಗ ನಿಮ್ಗೆ ಗೊತ್ತಾಗ್ಯದ ಗೊತ್ತಾಲ್ಕೇನೆ ಎಲ್ಲ ಮಂದಿಗೆ ಖೂನ್ ಆಗ್ಯದ ಹೌದು ಹೌದು ನಡ್ರಿ ಮುಂದ ಅಲ್ಲೋ 58 ವರ್ಷ ಆದ ಒಳಗೆ ಸರ್ಕಾರ ರಿಟೈರ್ ಎದಕ್ ಮಾಡ್ತಾನೆ ತಲೆ ನಡೆಯಲ್ಲ ಹೇಳಿ ಮಾಡ್ತಾನೆ ಮತ್ತೆ ಅಳಿಗಾಡೋದು ನಾ ಹೇಳುದು ಏನ್ ಪ್ರೂಫಿ ಅದಲ್ಲ ರಿಟೈರ್ ಆಗ್ಯಾರ ಗುರುಜಿ ಭಾಳ ದಿನ ಆಗ್ಯದ ಬಿಡು ವಾ 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 ಅದಕ್ಕೆ ಹೇಳುದು ಅದನ್ನ ಹೌದು ಗುರುಜಿ ಓ ವಸ್ತ್ರ ಜಗತ್ತದೊಳಗೆ ಬೇಕು ನೀ ಅತ್ತಿ ನೋಡು ಬಂಗಾರ ಶ್ರೇಷ್ಠ ಬಂಗಾರದ ಮಾಲಕ್ತಿ ಲಕ್ಷ್ಮಿ ಅದಾಳ ಪಾಂಡುರಂಗನ ರುಕ್ಮಿಣಿ ಲಕ್ಷ್ಮಿ ಅದಾಳ ಹೌದಾ ಒಂದ್ ದಿನ ತುಕಾರಾಮನ ಮನಿಗೆ ಹೋದಳತ್ತ ಯಾರಿ ರುಕ್ಮಿಣಿ ಏನಂತ ಹೇಳಿ ಹರಕ್ ಸೀರೆ ಉಟ್ಟಾಳ ಪಾಂಡುರಂಗನ ಅಪಣಿ ತೊಗೊಂಡು ತುಕಾರಾಮನ ಮನಿಗೆ ಹೋಗ್ಯಾಳ ದೇವೂರಾಗ ಹೌದಾ ಹೋದಳು ಜಿಜಾಬಾಯಿ ಮೈ ಮ್ಯಾಗ ಹೊಟ್ಟೆ ಒಂದೇ ಸೀರೆ ಹೌದು ಅದಕ್ಕೆ ಏಸ್ ಗಂಟಿದ್ರಿ ಅರ್ಧ ಒಣಗ್ತಿಳು ಅರ್ಧ ಹಸಿ ಮಾಡಿ ಝಳಕ ಮಾಡ್ತಿಳು ಹೌದು ಹೌದು ಆ ಎಳೆಗ ಉಟ್ಕೊಂಡ ಬಳಕ ಒಂದು ಉಡ್ತಂದ್ರ ಒಂದು ತೊಳ್ಲಿಕ್ಕೆ ಎಡ್ಡೆ ಸೀರೆ ಇದ್ದುರಿ ನೆರಕಿನ ಬಚ್ಚಲಿತ್ತು ನೆರಕಿ ತಾಳಾಗೆಲ್ಲ ಗುಡಿಸಲಕ್ಕೆ ಕೂಡ್ ತೋತಾರಲ್ಲ ನಾವು ಮರ ಹೌದು 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 ಅವು ತೊಗರಿ ಕಟ್ಟಿಗೆ ಹತ್ತಿ ಕಟ್ಟಿಗೆ ಹಚ್ಚಿ ಹೌದು ತುಕಾರಾಮ ಕಟ್ಟಿ ಮ್ಯಾಗ ಕೂತಾನ ರುಕ್ಮಿಣಿ ತುಕಾರಾಮ್ ಮೈ ಮ್ಯಾಗಿನ ಬಟ್ಟೆ ಎಲ್ಲ ಹರಿದದು ಮಂದಿಗೆ ಮರ್ಯಾದೆ ಕಾಣಿಸ್ಲಿಕ್ಕತ್ತದ ಒಂದು ಸೀರಿಗಿರಿ ಕೊಡ್ತ್ಯಾನು ಕೇಳ್ದು ರುಕ್ಮಿಣಿ ಯಾರಿಗೆ ತುಕಾರಾಮಗ ಏನ್ ಹೇಳದ ತುಕ ಹಣ್ಣಕ್ಕೆ ಹಾಕಿ ನೋಡ್ದ ಬಹುತೇಕ ನೆಲಗಣಿ ಮ್ಯಾಗಿಂದ ಸೀರೆ ಜಗ್ಯದ ಅಂದ್ರೆ ನಾನು ಹೆಣ್ತಿ ಉಟ್ಕೊಂಡು ಹೋಗ್ಯಾಳ ನಾಳೆ ಇದಕ್ಕಿಂತ ಲಘು ಬಾ ಕೊಡ್ತೀನಿ ಅಂದವ ನಾಳಿಗ್ ಮುಂಜಾನೆ ದೌಡ್ ಬಾನಿ ಯಾರು ಇರ್ಲಾರ್ದಳೀಗ ರುಕ್ಮಿಣಿ ಮತ್ ಮುಂಜಾಳೆ ಎದ್ದು ದೌಡ್ ಹಾದಳು ಹೌದಾ ಹೋಗುಸ್ತಾನ ಜಿಜ ಬರೇ ಸೀರೆ ಇಟ್ಟು ನೀರ್ ತರ್ಲಾಕ್ ಹೋಗ್ಯವಳು ಹೌದು 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 ನೆರಕಿ ಸುಳಿಕ್ಯಾಗ ಕೈ ಹಾಕಿ ಸೀರೆ ಬಗಿಸಿ ಬೇಸಿಕಿಸಿಂದ ರುಕ್ಮಿಣಿ ಕೊಟ್ಟಳು ರುಕ್ಮಿಣಿಗೆ ಹಚ್ಚಿ ತೊಗೊಂಡು ಮನೆಗೆ ಹೊಡೆದಳು ಜಗದ ಒಡೆಯ ಪಾಂಡುರಂಗಕ್ಕೆ ಚಿಂತೆ ಆಯ್ತು ಏನ ಘಾತ ಮಾಡದಳಿಕ್ಕಿ ರುಕ್ಮಿಣಿ ಇಲ್ಲಂತ ಅನ್ನಂತ ಸತ್ಯವಾದಂತ ಭಕ್ತನ ಹೆಣತಿದ ಮರ್ಯಾದೆ ಹೂ ಯಾಳತ್ ಹೇಳಿ ಅರಬಿ ಮಾರವ್ರ ರೂಪ ತಗೊಂಡು ಬಂದು ಎರಡು ಹೊಸ ಕೋರ ಸೀರೆ ಒಗದಾನ ಜಿಜಾಬಾಯಿಗೆ
ನಿನ್ನ ರುಕ್ಮಿಣಿಗೆ ಸೀರೆ ಉಡಿಸಿದವ್ರು ನಾವಿದ್ದೇವು, ನಿನ್ನ ಲಕ್ಷ್ಮಿಗೆ ಗುರುಜಿ ಬಂಗಾರ ಅಂತ ಹೇಳ್ತೀರಿ. ಏನ್ ಮಾಡ್ತೀರಿ? ಬಂಗಾರ ಅನ್ಬೇಡ್ರಿ. ಜಿಗಜಣ್ಣಿಗೆ ಯಾರ್ಯಾರು ಜಗಳ ತೆಗೆದು ಸತ್ತು ಹೋದಾರು. ಹೇ ಖರೇನೇ ಅದು, ನಮ್ಮಲ್ಲಿ ಹಂಗೆ ಆಗ್ಯಾವ. ಬಂಗಾರ ಸಲ ಕೆಟ್ಟೋ ಸತ್ತಾವ. ಶೈಲಿ ಹಾ, ವಸ್ತ್ರ ಇದು ಬೇಕೇ ಗುರುಜಿ. ಹೌದಾ? ಮೈ ಅಬ್ಬರಣ ಮರ್ಯಾದೆ ಮುಚ್ಚಬೇಕಂದ್ರ ಜಗತ್ತದೊಳಗೆ ವಸ್ತ್ರ ಶ್ರೇಷ್ಠ ಅದ. ಶ್ರೇಷ್ಠದ್ರಿ. ಹಾ, ಅದಕ್ಕಂದ ಕಿಶಿಂದ ತುಕಾರಾಮ್ ಮಹಾರಾಜ್ ಹೇಳ್ಯಾನ, ಎಲ್ಲಾ ಬಾಬಾಯಿ ಲಕ್ಷ್ಮಿ ನೀ ಬರಬೇಡ ನನ್ನ ಕಡೆ. ಹಾ, ಅಂಚಗಾರಲ್ಲ ಇವನ ಕೂತು ಸಿದ್ದರಾಮೇಶ್ವರ ಸೋಲಾಪುರ ಸಿದ್ದರಾಮ ಹೇಳ್ದ, ಏನ್ ಹೇಳದ? ಕೆರಿ ಕಟ್ಟಿ ಕೆರಿ ಒಳಗ ಎಲ್ಲಾ ಶ್ರೀಶೈಲಗಿರಿ ಮಲ್ಲಿಕಾರ್ಜುನನ ಸೇವಾ ಮಾಡಿ 68 ಲಿಂಗ ತಗೊಂಡು ಬಂದ. ಸೋಲಾಪುರದೊಳಗ ಎಲ್ಲಾ ಕಡೆ ಲಿಂಗ ಸ್ಥಾಪನ ಮಾಡ್ದ, ಕೆರಿ ಹೊಡೆದ. ಹೌದಾ? ಕೆರಿ ಒಳಗ ಎಲ್ಲಾ ತೀರ್ಥದ ಎಲ್ಲಾ ನದಿಗಳು ಬಂದು ಅಂಶ ರೂಪದಿಂದ ಕೆರೆಯಾಗಿ ಇಳ್ದಾರ. ಹೌದ? ಕೊನೆಗೆ ಲಕ್ಷ್ಮಿ ಬಂದಳತ್ತ. ಏನ್ ಹೇಳದ್ರಿ? ಯಪ್ಪ ನಾನು ಬಂದ್ ಇಳಿತೀನೋ ನಿನ್ನೂರಾಗ. ಸಿದ್ಧ ಅವಾಗ ಹೇಳ್ತಾನ ಸಿದ್ದಾರಾಮ, ಯವ ಇತ್ ಎಲ್ಲಾ ಮಂದಿ ಬಂದಾರ, ನನಗೆ ಧಕ್ಕ್ಯಾದ ಖರೆ, ಹಾ ನೀ ಮೊದಲು ಬರಿಬೇಡ ಅಂದವ. ತೂ ಇವನಕೋ ಯಾಕೆ ಬರಬೇಡ? ಯಾಕ? ನೀ ಎಲ್ಲಿ ಬಂದಿ ಅಲ್ಲಿ ಕದನೆ ಹಚ್ಚಿದೆ ಅಂದವ. ಹಾ, ನೀ ಹೋಗುದು ಮನಿ ಸುದ್ದ ಉಳಿದಿಲ್ಲ. ಒಂದು ತಾಯಿ ತಂದಿಗೆ 4 ಮಂದಿ ಮಕ್ಕಳಿರ್ಲಿ, ಬಡತನದಾಗ ಓಪ್ ಸಂಭಾಳಿಸ್ತಾರ. ಹೌದು. ಮಂದಿಯಲ್ಲಿ ಜೀತ ನಿತ್ತು ಅವರಿಗೆ ತುತ್ತ ಅನ್ನ ಹಾಕಿ ಮಕ್ಕಳಿಗೆ ಸಂಭಾಳಿಸ್ತಾರ. ಹೌದು. ಅವೇ ಮಕ್ಕಳು ನಾಳೆಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಗಳಿಸ್ತಾರಂದ್ರ ತಾಯಿ ತಂದಿಗೆ ಹೋಯ್ದು ಅನಾಥಾಶ್ರಮದಾಗ ಹೋಗಿತಾರ ಪುಣ್ಯಾತ್ಮರೇ. ಇದು ಸತ್ಯ ಮಾತದ. ವೃದ್ಧಾಶ್ರಮ ಮಾಡ್ತಾರಿಲ್ಲ? ಮಾಡ್ತಾರ್ರಿ. ಮಹಾರಾಷ್ಟ್ರದಾಗ ಎದರ ಕಾರಣ? ಇದು ಇವ್ರು ಬೆಳ್ಳಿ ಬಂಗಾರದೇ ಕಾರಣ ಅದ. ಹೌದು. ಗುರುಜಿ ಬಹಳ ಮಂದಿಗೆ ಬಂಗಾರ ಕೆಡಿಸ್ಯದ. ನೀವು ಹಂಗ ನಲ್ಲಕ್ ಹೋಗ್ಬೇಡ್ರಿ. ಹೌದ್ರಿ. ಇಂಥವ್ ಹೇಳಿದ್ರೆ ಹೊತ್ತು ಮುಣಗುತ್ತಾನ. ಅದೇ ಹೇಳ್ತೀನಿ. ಆದ್ರ ಹೇಳ್ರಿ ಅಲ್ಲ, ರೊಟೇಷನ್ ಗುರುಜಿ ನಿಮ್ದು ಫೌಂಡೇಶನ್ ತೆಪ್ಪೆ ಅದ. ವಸ್ತ್ರ ದಾನ, ಬಂಗಾರ ದಾನ ಮಾಡ್ಬೇಕಂದಿತ್ತು ಖರೆ ಗುರುಜಿ ಅವ್ರ. ನೀವು ವಸ್ತ್ರ ದಾನ ನಾವು ಬೆಳೆಸಿದೆವು. ನಾವು ಯಾರು ದಾನ ಮಾಡ್ಯಾರ ಹೇಳಿದೆವು ಖರೆ, ಬಂಗಾರ ದಾನೇ ಹೇಳಿಲ್ಲ. ಬಂಗಾರ ಹುಟ್ಟುತ್ತಾರೆ ಎಲ್ಲಿ ಹುಟ್ಟಿದ್ರಿ? ನಿಮಗೆ ಯಾರು ಕೇಳಿದ ಬಂಗಾರ ಎಲ್ಲಿ ಹುಟ್ಟುತ್ತ? ಏನ್ ಹೇಳಿದ್ರಿ? ಗುರುಜಿ ಕೂಡ ಅಲ್ಲೇ ಬಂದ್ ಹೇಳ್ತಾರ ಅವ್ರ. ನಡ್ರಿ ಮುಂದ. ನನ್ನ ವಾದ ಎಲ್ಲಿ ಹಿಡಿದು ಅದ? ಎಲ್ಲಿ ಹಿಡಿದ್ರಿ? ಬಂಗಾರ ಮೊದಲು ಹುಟ್ಟತಿ ಅಲ್ಲಿ. ತಳಪಾಯ ಬರ್ಬೇಕು ನೀವು. ಬರ್ತಾರ. ನೀವು ಎಟ್ಟೆತ್ತಿ ಹಿಡಿದು 12ನೇ ಶತಮಾನದಂದ್ರೆ 800 ವರ್ಷ ಇಚ್ಚಿಕಿಂದ ಹೇಳ್ತೀರಿ. ಹಿಂದ್ ಬಂಗಾರ ಇತ್ತಿಲ್ಲೇನ? ಇತ್ತಲ್ರಿ. ಅದವ್ರಿ ಫೇವರ್ ಇತ್ತಲ್ರಿ. ಝಪಾಗ್ ನಿಸ್ತಾ ಗುರುಜಿ ಆ ಕಡೆ ಅಂತೂ ಸುತ್ತ ಎಲ್ಲಿ ನಡೆಸಿ ಹಿಂದಿನ ಏನ್ರ ಹೇಳ್ಬೇಕಂತ ನಾನು ಅಪೇಕ್ಷೆ ಐತೆ ಕರೆ, ನೀವೇನು ಹೇಳಿಲ್ಲ ಪಳ್ಯಾಗ. ಹೇಳ್ತಾರೆ ಈಗ ಮುಂದೆ ಹೇಳ್ತಾರೆ. ಎಲ್ಲಾ ಡೂಪ್ಲಿಕೇಟ್ ಹೇಳ್ಯಾರ, ಇನ್ಯಾನ್ ಹೇಳ್ತಾರ? ನೀವ್ ಯಾನ್ ಸುಮ್ಮನೆ ಚಂತನ ಅದೇ ಹೇಳ್ತಿರಲ್ಲ ಡೂಪ್ಲಿಕೇಟ್. ಆಗಾಳೆ ಅಂದಾರವ್ರು, ಆಗಾಳೆ ಸಂಧಿಗೆ ಇನ್ನೊಂದು ಪಾಳ್ಯಾಗ ನಾ ಏನು ಮಂಗಳಾರತಿನಿ ಮಾಡ್ತೇನೆ ಅಂತ ಆಗಾಳೆ ಹೇಳ್ಯಾರ. ಇನ್ಯಾನ್ ಹೇಳವಿದ್ದಿ? ಹೇಳ್ಯಾರ ನಿಮ್ಗ? ಅಲ್ಲಿ ಕೇಳ್ಸ್ಯಾದ ನನಗೂ. ಹಾ, ನಡ್ರಿ ಅಂದ್ರ ನಮಗೊಂದು ಕೇಳ್ಯಾರ ಗುರುಜಿ ಅವರು. ಯಾವ್ದು ಕೇಳ್ಯಾರಿ? ಹಾಲು ಮತ್ತು ಬಗ್ಗೆ ಒಂದು ಮತ್ತೆ ಪ್ರಶ್ನೆ ಕೇಳ್ಯಾರ ಅವ್ರು. ಯಾವ್ದು ಕೇಳ್ಯಾರಿ? ಹೇಳ್ಯಾರ ಅವರು, ನಮ್ಮ ಹಿರಿಯರು ಹೇಳದ ಬದ್ದಲ್ಲಿ ಮಾಳಿಂಗ್ ರಾಯಿಗೆ ಹುಡುಗ್ಯಾರು ಹೆಣ್ಣು ಮಕ್ಕಳು ಇಲ್ಲತ್ತ ಅವ್ರು ಹೇಳ್ಯಾರಂದ್ರೆ ಅವರಷ್ಟು ಶಾಣಕ್ಕಿಂತ ನಾವು ಶಾಣ್ಯಾರಿಲ್ಲ. ಇಲ್ಲ. ನಮ್ಮದು ವಾದ ಏನಿತ್ತು, ಗುರುಜಿ ಮುಖದಿಂದ ಇನ್ನೊಬ್ರಿಗೆ ತಿಳಿಸೋದು ನನ್ನ ವಾದ. ಹಾಲು ಮತ್ತು ಬಗ್ಗೆ ಅವ್ರಿಗೆ ಚರ್ಚೆ ಮಾಡೋದಿಲ್ಲ. ಹೌದು. ಇನ್ನು ಅನಿವಾರ್ಯ ಕಮಿಟಿ ಅವ್ರು ಹೇಳ್ಯಾರ ಒಂದು ವಿಷಯ ನಡೆಸಿದೆವು. ಹೌದು. ನಮಗೊಂದು ಕೇಳ್ಯಾರ, ಯಾವಾದ್ರಿ? ಅಂಶದ ಮುತ್ತ ಯಾವಾದ ಧರ್ಮ ಕಾಪಾಡ್ಯಾನು? ಇದನ್ನದಿಲ್ರಿ ಗುರುಜಿ? ಅದೇ ಅದ್ರಿ. ಬರೋಬರದ್ರಿ. ಅಂಶದ ಮುತ್ತ ಕೈಲಾಸದಾಗೂ ಗುರು ಸೇವಾ ಮಾಡ್ಯಾರಿ. ಬಂದು ಮುಮ್ಮೆಟ್ಟಗಿರಿಯಲ್ಲಿ ಅಂತರ ಡೇರೆ ಹೊಡೆದಾನ. ಕಂಬಳಿ ಅದ್ರ ಡೇರೆ ಹೊಡೆದು ಗುಡ್ಡೆಲ್ಲ ನೆಗ್ಗಿನ ಮುಳ್ಳಿದ್ದು ಎಲ್ಲಾ ಗೊಳೆ ಮಾಡ್ಕೊಂಡು ತನ್ನ ಕುಂಡಿ ಬುಡುಕು ತಗೊಂಡು ನೆಗ್ಗಿನ ಮುಳ್ಳಿನ ಮ್ಯಾಗ ಕೂತಾನ. ಮತ್ತಂದಿರಿ ಅಂತ ಯಾಕೆ ಅವಂದ ಏನ್ ತಪ್ಪು ಮಾಡಿದೇನು ಕೊಳಂಬಾಗೈತೆ ಇದು ಮತ್ತೆ ತಪ್ಪು ಕಲ್ಪನೆ. ಮುಂದಿನ ಸಂಧಿಗೆ ಬೇಡ. ಕೇಳ್ತೇವ್ನಿ. ಕೇಳ್ತಿಲ್ಲ? ಮೊದಲೇ ಹೇಳ್ತಾನ ನಾನು. ಹೇಳ್ರಿಲ್ಲ ಯಾಕ ಇನ್ನು ಮುಂದೆ ಕಲಿಯೋಗದಾಗ ನನ್ನ ಭಕ್ತರು ಬರಗಾಲಿಲ್ಲ ನನಗೆ ನಡ್ಕೊತ ಬರೋರದಾರ. ನನ್ನ ಭಕ್ತರ ಕಾಲಾಗ ಮುಳ್ಳು ಚುಚ್ಚಿ ಬೇಡದ ಹೇಳಿ ಅಂಶದ ಮುತ್ತ ಗುಡ್ದಾನ ಮುಳ್ಳು ತನ್ನ ಬುಡುಕು ತಗೊಂಡಾನ ಪುಣ್ಯಾತ್ಮರೇ. ಇದು ಸತ್ಯವಾದಂತ ಮಾತದ. ಹೌದು. ಬುಡುಕು ತಗೊಂಡು ಅಂತರ್ಲೇಡ್ಯಾರ್ಲೆ ಹೊರದ ತಪಸ್ಸು ಇಲ್ಲಿ ಮಾಡ್ಯಾನ, ಅಲ್ಲಿ ಮಾಡ್ಯಾನ, ಇಲ್ಲಿ ಮಾಡ್ಯಾರ. ಸತ್ಯ ಧರ್ಮ ಅನಂತದ, ಸತ್ಯ ಅನಂತದ ಧರ್ಮ ಕಾಪಾಡ್ಯಾನ. ಭಕ್ತಿ ಅನಂತದ ಎಲ್ಲ ಕಡೆ ಛಾಲ್ ಹಾಕ್ಯಾನ. ಅಂಶದ ಭಕ್ತಿ ಛಾಲ್ ಹಾಕ್ಯಾನ. ಸತ್ಯ ಧರ್ಮ ಅನ್ನೋದು ಕಾಪಾಡ್ಯಾನ. ನೋಡ ನಮ್ಮ ಒಳಗ ಸತ್ಯ ಧರ್ಮ ಅಂದೇ ಬಂದದ. ಹೌದ್ರಿ. ಮಲ್ಕಾರ್ಸಿದ 1100 ದಂಡ ಹೊಡೆದಾನ. ರಕ್ತಿನ ಹರಿದದ, ಹೊಳಿ ಹರಿದದ ಕರೆ. ಹೊಳ್ಳಿದ್ದ ತಂದಿ ಭಂಡಾರ ಹೊಡೆದ, ಗುರುವಿನ ಭಂಡಾರ ಹೊಡೆದ, ಹೊಳ್ಳಿ ಅವರಿಗೆ ಎಬಸಿ ಕಾಪಾಡ್ಯಾನ. ಹಿಂಸಾ ನಮ್ಮ ಧರ್ಮರ ಒಳಗಿಲ್ಲ. ಅದಕ್ಕಂದ ನಮ್ಮಲ್ಲಿ ಅಂಶದ ಮುತ್ಯನ ಹೊಟ್ಟಿಲೆ ಹುಟ್ಟಿದವರು 4 ಮಂದಿಗೆ ಸತ್ಯ ಧರ್ಮರಂದಾರ, 21 ಧರ್ಮರಿಗೆ ಸತ್ಯ ಧರ್ಮರಂದಾರ, 101 ಮಂದಿಗೆ ಸತ್ಯ ಧರ್ಮರಂದಾರ. ನಮ್ಮ ಸಾಗಾವಳಿ ಹಿಂಗ ಬಂದಾಗ
ಖರೆ ನಾವೊಂದು ಗುರುಜಿ ಇಲ್ಲೇ ಕೇಳೋನಲ್ಲ ಹಿಂಗೆ ತಂದ್ರೆ ಅವ್ರು ಎಲ್ಲಿ ಬರ್ತಾರ ಅಲ್ಲೇ ಟಚ್ ಅಲ್ಲೇ ನೀವು ಬಿಟ್ಟು ಟಚ್ ಮಾಡಿಬಿಡೋದು. ಹಾ ಬೀರಾಣ ಮುತ್ತಿ ಅವರು ಹಾ ಅವತಾರ ಎತ್ತಿ ಬಂದ್ರು ದೈತ್ ಕೋಣೇಶ್ವರ ತನ್ನ ಅವನಿಗೆ ಪರಮಾತ್ಮ ಕೊಟ್ಟದ್ದು ಶರೀರ ಇತ್ತು. ಶರೀರ ಇತ್ರಿ. ಒಂದು ಕಿವಿ ಹಾಸ್ತಿದ ಒಂದು ಕಿವಿ ಹೊಸಗೋತಿದ. ಹೌದು 6 ತಿಂಗಳು ಮೂಗಿನ ಉಸಲು ಜಗತ್ತಿತ್ತು, ದೂರಿಂದ ಬರ್ತಿತ್ತು ಎಲ್ಲ ಕಡೆ. ಹೌದು ದೈತಂದು ಇವಂದೇನು ಜಗಳ ಅದೇನು ಇಲ್ಲ. ಅಂತ ದೈತನ ಇವ್ರು ಹೊಡೆದಾರ ಸಂಹಾರ ಮಾಡ್ಯಾರ. ಗುರುಜಿಗೂ ಗೊತ್ತದ. ಎಷ್ಟೋ ಮಂದಿನ ಹೊಡೆದಾನ, ಬಾಗಿ ಬಂಕನಾಥ ಹೊಡೆದಾನ, ದೈತ ಕೋಣೇಶ್ವರ ಹೊಡೆದಾನ, ಎಷ್ಟೋ ಮಂದಿನ ಅವರು ಹೊಡೆದಾರ ಹೊಂದಿಲ್ಲ. ಮುಂದೆ ಬಂದ ಬಳಕ ಬಾರಾಮತಿ ಗೌಡ್ರು ಸೋಮರಾಯ ತುಕ್ಕಪ್ಪರಾಯ ಜನಿಸಿ ಬಂದ್ರು ಇಲ್ಲಿ ಉಮರೇಶ್ ಠಾಣ್ಯಾಕ. ಏನ್ ಮಾಡಿದ್ರಿ ಅವರು? ಆ ಎಳೆಗ ತುಕ್ಕಪ್ಪರಾಯನ ಹೊಟ್ಟಿಲೆ ಹುಟ್ಟಿ ಬಂದ್ರು ಮಾಳಿಂಗರಾಯ ಜಕರಾಯ. ತಂದಿ ವಚನಕ್ಕಾಗಿ ಅಪ್ಪದ್ಯಾರು ಜಗಳ ತೆಗದಾರಿ. ಬ್ಯಾಡ್ರು ಕೂಡ ಇವ್ರು ಜಗಳ ಆಗ್ಯಾವೆ. ಮುಂದೆ ಬಂದು ಮಾಳಿಂಗರಾಯ ತಂದಿಗೆ ವಚನ ಕಟ್ಟಿ ಹೈನಾಮ್ ಹಂತಿ ಕಟ್ಟಿ ಯಾರು 700 ಅತ್ತಾರ, ಯಾರು 1100 ಅತ್ತಾರ. ಮಂಗಳಾಡ ಭೂಮಿಯನ್ನ ಬ್ಯಾಡ್ರಿಗೆ ತಂದ ಅಡ್ಡ ಕಡದ ಚೆಂಡ ಕಡದ ರುದ್ರಗಟ್ಟಿ ಮಾಡ್ಯಾನ. ಎಲ್ಲಿ ಉಮ್ಳೆ ಠಾಣ್ಯಾಕ ಮಾಡ್ಯಾರ. ಸದ್ಯ ಅದ ಇಟ್ಟು ಎಲ್ಲ ಹಿಂಸಾ ಮಾಡಿರಿ. ಖರೆ ನೀವು ಸತ್ಯ ಧರ್ಮರತ್ನ ಹೆಂಗ ಅನ್ಸ್ಕೊಂಡಿರಿ? ನಮ್ದು ಏನದ ಇದು ದ್ವೇಷದ ಜಗಳಿಲ್ಲ. ಇಂಥ ಎಲ್ಲ ಹಿಂಸಾ ನಿಮ್ಮಲ್ಲಿ ಹಾಕೋತೆ ಬಂದದ ಗುರುಜಿ. ಇಟ್ಟೆಲ್ಲ ಆಲಕ್ಕಾಗಿ ನೀವು ಸತ್ಯ ಧರ್ಮ ಅನಿಸ್ಕೋತೀರಿ ಅಂದ್ರೆ ಏನ್ ಹಿಂದಿನ ಮಗಲು ಕುಡುಪದ ಬಿಚ್ಚ ಹೇಳ್ರಿ. ಇನ್ನೊಂದು ಸಂದ ಅದ, ಯೂಟ್ಯೂಬ್ದವ್ರು ಅದಾರ 4 ಮಂದಿಗೆ ತಿಳಿಸ್ತಾರೆ, ಎಲ್ಲರಿಗೆ ಹೇಳ್ತಾರೆ. ಹಿಂದೆ ಅದು ಹಕ್ಕಿಕತ್ ಹೇಳಿದ ನಾ ಮುದ್ದಮ್ಮ ಮನಸ್ಸಿಲೆ ಹೇಳಿಲ್ಲ, ಅವ್ರ ಮನಸ್ಸಿಗೆ ಪಟಾಯಿಸ್ಬೇಕೆ. ಹೌದು ನಮ್ಮದು ಎಲ್ಲಿಗೆ ತಂದಿಟ್ಟಾರ ಅದ್ರ ಅಟ್ಯಾಚ್ ಮ್ಯಾಗೆ ಪ್ರಶ್ನೆ, ಹೊರಗೇನಿಲ್ಲ. ನಮ್ಮಲ್ಲಿ 1200 ದಂಡ ಹೊಡೆದ ಎಬ್ಸಾನ್ ಮಲ್ಕರಿಸಿದ್ದ. ಖರೆ ಅಲ್ಲಿ ನಿಮ್ಮಲ್ಲಿ ಹಂಗಾಗಿಲ್ಲ. ಇದು ನಿಮಗೂ ಖಾತ್ರಿ ಅದ. ನೀವು ಇಷ್ಟೆಲ್ಲ ಹಿಂಸಾ ಮಾಡಿವಿ, ನೀವು ಸತ್ಯ ಧರ್ಮರು. ನಮ್ಮ ಅಂಶದ ಮುತ್ಯ ಕೈಲಾಸದಾಗ ಸತ್ಯ ಧರ್ಮ ಕಾಪಾಡ್ಕೋತ ಬಂದಾನ ಅಂತ ಹೇಳಿ ಮಕ್ಕಳಿಗೆ ಸತ್ಯ ಧರ್ಮ ನಡೆಸ್ಕೊಂಡಾನ. ಕರ್ಮಕ್ಕೆ ಕಾಲಿಲೆ ತುಳಿದಾರ, ಧರ್ಮದ ಜಯ ಮಾಡ್ಯಾರ. ಖರೆ ನಿಮ್ಮಲ್ಲಿ ಡಾಕ್ಟರ್ ಯಾರಿಗೆ ಅನ್ಬೇಕಪ್ಪ? ಡಾಕ್ಟರ್ ಅನ್ಬೇಕಾದ್ರ ಯಾವ್ದು ಪೇಷಂಟ್ ಅದರ ಒಳಗಿನ ರೋಗ ತೆಗೆದವ್ರಿಗೆ ಡಾಕ್ಟರ್ ಅತ್ತಾರ. ಅವನು ಕುತ್ತಿಗೆ ಕೊಯ್ದು ಅವ್ನಿಗೆ ಖಲಾಸ ಮಾಡಿದ್ರೆ ಡಾಕ್ಟರ್ ಹೆಂಗೆ ಅನ್ಬೇಕತ್ತ. ನಿಮ್ಮ ಕೂಡ ನಾನು ಜಗಳಿಲ್ಲ. ನೀವು ಏನು ಹೇಳ್ತೀರಿ ನಿಮ್ಮ ಮುಖದಿಂದ ಇಲ್ಲೊಬ್ರಿಗೆ ಶಾಣೆ ಆ ಮಂದಿನೂ ಆಗಬೇಕು, ನಂದು ಕುಡುಪು ಹೊಂಡಬೇಕು, ನಾನು ಶಾಣೆ ಆಗಬೇಕು. ಇದು ಉದ್ದೇಶ ಐತಿ ಗುರುಜಿ ನಿಮ್ ಕೂಡ. ಹೌದು ಇಲ್ಲ ಅನ್ನೋರು ನೋಡಪ್ಪ ಹುಡುಗ ಸಣ್ಣವಾಗಿ ನನಗೆ ಹಾಕದ ಚಲೋ ಅವರು ನನಗೆ ಹಂಗೆ ಮಾಡಿಲ್ಲ ಹಿಂಗೆ ಅದು ಇಲ್ಲ, ನನ್ನ ವಾದಿಲ್ಲ. ಹಿಡಿದು ನೀವು ನನ್ನ ಗುರು ಸ್ವರೂಪ ಇದ್ರಿ. ಇಟ್ಟೆಲ್ಲ ಹಿಂಸಾ ಮಾಡ್ಲಿಕ್ಕಾಗಿನು ನಿಮ್ಮಲ್ಲಿ ಸತ್ಯ ಧರ್ಮರನಂತದ ಬಿರುದು ಹೆಂಗೆ ಬತ್ತು. ನೀವು ಕೇಳಿದ ಪ್ರಶ್ನೆಗೆ ನೀವು ಒಂದು ಕೇಳಿರೋಣ, ನಾನು ಒಂದು ಕೇಳಬೇಕಲ್ಲ. ಕೇಳಿ ಕೇಳಿಲ್ಲ ಅಂದ್ರೆ ಮತ್ತೆ ನನ್ನ ಗಾಡಿ ಪಂಕ್ಚರ್ ಆಯ್ತ ಅನ್ನೋರೇ ಮುಂದಿನ ಸಂದಿಗೆ ಅವ ಬಾದ್ಶಾ ಗಪ್ಕೊಂಡಿರೋದಿಲ್ಲ, ಗುರುಜಿ ಗಪ್ಕೊಂಡಿರ್ತಾರ. ಖರೆ ಅವ ಪಂಕ್ಚರ್ ಮಾಡ್ತಾನೆ.